ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಗತವೈಭವ ಸೆಲೆಬ್ರಿಟಿ ಶೋ ನೋಡಿದ್ವಿ. ಸೊ ನಾನಿದು ಸೆಕೆಂಡ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಸುನಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಸರ್. ನನಗೆ ಎಲ್ಲರಿಗೂ ಅದೇ ಫೇವ್ರೇಟು, ನನಗೂ ಅದೇ ಫೇವ್ರೇಟು, ಕರಾವಳಿ ಭಾಗದ್ದು. ಜೊತೆಗೆ ಇಲ್ಲ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫೂ ವರ್ಕ್ ಆಯಿತು. ಫಸ್ಟ್ ಹಾಫಲ್ಲಿ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮ ದುಷ್ಯಂತ್ ಅವರು ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ. ಆ್ಯಂಡ್ ಹೀ ಈಸ್ ಸ್ಟಾರ್ ಇನ್ ಮೇಕಿಂಗ್ ಆ್ಯಂಡ್ ಐ ಫೀಲ್ ಸ್ಟಾರ್ ಇಸ್ ಬಾರ್ನ್ ಅಂತ. ಆ್ಯಂಡ್ ಈಸ್ ವೆರಿ ಟ್ಯಾಲೆಂಟೆಡ್. ಐ ಜಸ್ಟ್ ವಿಶ್ ಯು ಅ ಲಾಂಗ್ ವೇ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮತ್ತು ನಮ್ಮ ಹುಡುಗಿ ಮಂಗಳ ಆಗಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಜರ್ನಿ. ಒಂದೊಂದು ಸಿನಿಮಾಗೂ ಅವಳ ಆ್ಯಕ್ಟಿಂಗಲ್ಲಿರೋ ಒಂದು ಫೈನ್ನೆಸ್ ಇಂಪ್ರೂವ್ ಆಗ್ತಾಯಿದೆ. ಆ್ಯಂಡ್ ಶಿ ಈಸ್ ಗಿವನ್ ಹರ್ ಬೆಸ್ಟ್. 4 ಪಾತ್ರದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಈ ಸಿನಿಮಾಗೆ ಒಳ್ಳೇದಾಗಲೇಬೇಕು. ಒಂದು ಬ್ಯೂಟಿಫುಲ್ ಫಿಲ್ಮ್ ಇಟ್ ಇಸ್. ಥ್ಯಾಂಕ್ ಯು. ಗತವೈಭವ ಏನು ಹೇಳೋದು, ನಾನು ಐ ವಾಸ್ ಜಸ್ಟ್ ಎಲ್ಲ ಶಾರ್ಟು ನಮ್ಮ ಸುನಿ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಮೊದಲನೇ ಸಿನಿಮಾ ಅಂತ ಅನಿಸುತ್ತೆ. ಸುನಿ ಸರ್ ಏನು ಉಳಿಸೇ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ. ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೊಂದೇ ಅನಿಸಿದ್ದು, ಫಾರ್ ಶೋರ್ ಹಿಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ಬರು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹೋಪಿಂಗ್ ನೀವು ಒಂದು ದಿವಸ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ ಐ ರಿಯಲಿ ಹೋಪ್ ಟು ಸಿ ಯು ವಿನ್ನಿಂಗ್, ಜಸ್ಟ್ ವಿನ್ನಿಂಗ್ ಅಷ್ಟೇ. ನಿಮ್ಮ ಡೆಡಿಕೇಶನ್ ಅಷ್ಟಿದೆ. ಆ್ಯಂಡ್ ಸುನಿ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ನನಗೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತಾ. ಆ್ಯಂಡ್ ಮಧ್ಯದಲ್ಲಿ ಎಲ್ಲದನ್ನೂ ತೊಗೊಂಡಿದ್ದಾರೆ. ಟೈಟಾನಿಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು. ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದರೆ, ಬಟ್ ಇವತ್ತೇ ಬಂದ್ಬಿಟ್ಟು ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥರದ್ದು ಒಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ದುಷ್ಯಂತ್ ಅವ್ರನ್ನ ಒಂದು 2 ತಿಂಗಳ ಮುಂಚೆ ಒಂದು ಫಂಕ್ಷನ್ ಭೇಟಿ ಮಾಡಿದ್ವಿ. ಅವ್ರು ಅವಾಗ ಹೇಳಿದ್ರು, ಬ್ರದರ್ ನಾನು ನಿಮಗೆ ಪ್ರೀಮಿಯರ್ಗೆ ಹೇಳ್ತೀನಿ ಬರಬೇಕು ಅಂತೇಳಿ. ನಾನು ಬಹುಶಃ ಸಿನಿಮಾ ಯೂಸ್ಲಿ ಮಾಡಿರ್ತಾರೆ, ಬಟ್ ರಿಯಲಿ 4 ಅಮೂಲ್ಯ ಹೇಳ್ದಂಗೆ 4 ಸಿನಿಮಾಗಳನ್ನ 4 ಶೇಡ್ ಆಫ್ ಆ್ಯಕ್ಟಿಂಗ್ನ ಒಂದೇ ಸಿನಿಮಾ ನೋಡಿದಂಗೆ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಬ್ರದರ್. ಗುಡ್ ಲಕ್ ಫಾರ್ ಯು. ಆ್ಯಂಡ್ ಅಮೂಲ್ಯ ಅವರು ಯೂಸ್ಲಿ ಗೇಜ್ ಮಾಡಿದ್ರೆ ಅದು ವೆರಿ ಗುಡ್. ಸೊ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಆಶಿಕ್ ಅವರು ಆ್ಯಂಡ್ ಶೀಸ್ ಆಲ್ರೆಡಿ ಅವರು ಆಗಲೇ ಸಿನಿಮಾ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ. ಅವ್ರನ್ನ ಆ್ಯಕ್ಚುಲಿ ಅವರು ಒಂದು ಇದಕ್ಕೆ ಇವ್ರು ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲೇ ಸಿನಿಮಾ ಅಂತ ಅನ್ಸೋದಿಲ್ಲ. ಆ್ಯಂಡ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಗೇನ್ ಸುನಿ ಸರ್ ಭಾಳ ಒಳ್ಳೆ ಡೈರೆಕ್ಷನ್ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಜೋಡಿಸ್ಕೊಂಡು ತೊಗೊಂಡೋಗಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಗುಡ್ ಲಕ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಒಳ್ಳೆ ಹೊಸ ಕನ್ನಡ ಚಿತ್ರ ನೋಡಿದ ಅನುಭವ ಆಗಿದೆ. ಮೊದಲನೇದಾಗಿ ಸಿನಿಮಾದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಅದರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ, ಅದರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ನಾನು ಅವರ ಅಭಿಮಾನಿ, ಅವ್ರ ಬರವಣಿಗೆಯ ದೊಡ್ಡ ಅಭಿಮಾನಿ. ಅವ್ರ ಕನ್ನಡದ ಪರ ಇಟ್ಟಿರೋ ಅಭಿಮಾನ ಎಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ. ಕನ್ನಡ ಅವ್ರದ್ದು ವಿಶೇಷವಾಗಿ ಪ್ರಾಮುಖ್ಯತೆ ಹೊಂದಿರುತ್ತೆ ಒಂದು ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲೂ ಅದು ಅವ್ರು ನಿರಾಶೆ ಮಾಡಿಲ್ಲ. ಅವರ ಡೈಲಾಗ್ಸ್ ಎಲ್ಲ ಸಖತ್ತಾಗಿದೆ.
ಅದನ್ನು ಬಿಟ್ಟು ಸ್ಕ್ರೀನ್ ಪ್ಲೇ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲರೂ ಟಾಪ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಒಂದು ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ, ವಿಭಿನ್ನವಾದ ಪರಿಕಲ್ಪನೆಯನ್ನು ಪರದೆ ಮೇಲೆ ತಂದಿದ್ದಾರೆ. ಹೊಸದಾಗಿ ದುಷ್ಯಂತ್ ಅವ್ರು ಪರಿಚಯ ಮಾಡಿದ್ದಾರೆ. ಹೊಸದಾಗಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ದುಷ್ಯಂತ್. ವಿಶ್ ಯು ವೆರಿ ವೆಲ್. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ. ಎಲ್ಲರೂ ನೋಡಬೇಕು, ಎಲ್ಲರೂ ಈ ಸಿನಿಮಾ ನೋಡಬೇಕು. ಒಂದು ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ನೀಡಬೇಕು. ಆಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಸುನಿ ಅವ್ರ ಕೆಲಸ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಂದು ಫ್ಯಾಮಿಲಿ ಸಿನಿಮಾ ಅಂತಲ್ಲ, ಯಾರು ಬೇಕಾದರೂ ನೋಡ್ಬೋದು, ಯಾರು ಬೇಕಾದ್ರೂ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋ ಸಿನಿಮಾ. ವೆರಿ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ಅಂತ. ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆಯ ಹೊಸ ಪ್ರತಿಭೆ ಸಿಕ್ಕಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್.